ಇದಾಯ್ತಲ್ವಾ. ತಸ್ಯ ಏಕತಮಾಂ ಶಾಖಾಂ ಶಾಖಾಮೃಗಪತಿಶ್ಚನ್ ತಸ್ಯಾಂ ಏಕತಮಾಂ ಶಾಖಾಂ ತಸ್ಯ ಏಕತಮಾಂ ಶಾಖಾಂ ಶಾಖಾಮೃಗಪತಿಶ್ಶನೈಃ ಶಾಖಾಮೃಗಪತಿಶ್ಶನೈಃ ಕೃಶಾಮಿವೋಪವಾಸೇನ ನ ಕೃಶಾಂ ಪ್ರಕೃತಿಶ್ರಿಯಾ. ಮಾರುತಿಯು ತತ್ರ ಅಂತಂದ್ರೆ ಆ ಶಾಖಾಮೃಗದ ಹತ್ತಿರದಲ್ಲಿ ನಾನು ಮುಂದಿದ್ದು ಓದಿದ್ನ. ಶಾಖಾಮೃಗಾಣಾಂ ಪತಿ ಶಾಖಾಮೃಗಪತಿ. ಶಾಖಾಮೃಗಗಳು ಅಂದ್ರೆ ವಾನರ, ಅವುಗಳಿಗೆ ಪತಿ ಅಂತಂದ್ರೆ ನಾಯಕನಾದ ಹನುಮಂತ. ಅವನು ಆ ಶಿಂಶಪಾ ವೃಕ್ಷದಲ್ಲಿ ಒಂದು ಕೊಂಬೆಯ ಮೇಲೆ ಏರಿ ಕುಳಿತು ಎಲೆಗಳು ಮತ್ತು ಅವುಗಳ ಗೆಲ್ಲುಗಳಿಂದ ಮರೆಯಾಗಿ ಕಾಣದಂತೆ 10 ದಿಕ್ಕುಗಳನ್ನು ಕೂಡ ನಿಧಾನಕ್ಕೆ ನೋಡತೊಡಗಿದ. ಅವಳ ಹಿಂದೆ ಶಿಂಶಪಾ ವೃಕ್ಷದಲ್ಲಿ ಯಾರೋ ಒಬ್ಬಳು ಹೆಣ್ಮಗಳು ಕೂತಿದ್ದಾಳೆ ಅಂತ ಗೊತ್ತಾಯ್ತು. ಸೀದಾ ಆ ಶಿಂಶಪಾ ವೃಕ್ಷದ ಒಂದು ಶಾಖೆಯನ್ನು ಹತ್ತಿ ಶಾಖೆಗಳನ್ನು ಹತ್ತುವುದು, ಅಲ್ಲಿ ಅಡಗಿ ಕೂಡುವುದರಲ್ಲಿ ಚೆನ್ನಾಗಿ ನಿಪುಣನಾದ ಹನುಮಂತ ನಿಧಾನಕ್ಕೆ ಆ ಮರವನ್ನು ಹತ್ತಿದ್ದು ಮಾತ್ರ ಅಲ್ಲ, ಎಳೆಗಳ ನಡುವೆ ತಾನು ಮರೆಯಾಗಿ 10 ದಿಕ್ಕುಗಳನ್ನು ಕೂಡ ಸಹ ದದರ್ಶ ನೋಡಿದನು. ಹಿಂದೆ ಏನಾಗಿತ್ತು ಅಂದ್ರೆ ಆ ಶಿಂಶಪಾ ವೃಕ್ಷವನ್ನ ನೋಡಿದ್ದ ಅಂತ ಹೇಳಿದ್ರು. ಆ ಶಿಂಶಪಾ ವೃಕ್ಷದ ಮೇಲೆ ಏರಿದ. ಇಷ್ಟನ್ನು ಈ ಶ್ಲೋಕ ಹೇಳ್ತಾ ಇದೆ. ತಸ್ಯಾಹ ಶಿಂಶಪಾ ವೃಕ್ಷಸ್ಯ ಏಕತಮಾಂ ಒಂದು ಶಾಖೆಯನ್ನು ಶಾಖಾಮೃಗಪತಿ ಹನುಮಂತನು ಶನೈಹಿ ನಿಧಾನ ಆರುಹ್ಯ ಏರಿ ಸಂವೃತ ಮರೆಯಾಗಿ ಪರ್ಣೈಹಿ ಎಲೆಗಳಿಂದ ದದರ್ಶ ನೋಡಿದನು ಸಹ ದಿಶೋ ದಶ. ಇದು ಪದಗಳನ್ನು ನೋಡಿದಾಗ ನಮಗೆ ಗೊತ್ತಾದ ಸಂಗತಿ. ಒಟ್ಟು ಶಾಖಾಮೃಗಾಧಿಪತಿಯಾದ ಹನುಮಂತ ಶಿಂಶಪಾ ವೃಕ್ಷವನ್ನೇರಿ ಒಂದು ಕೊಂಬೆಯನ್ನೇರಿ ಎಲೆಗಳಿಂದ ಆವೃತನಾಗಿ 10 ದಿಕ್ಕುಗಳನ್ನು ನೋಡಿದ. ತಸ್ಯಾಹ ಷಷ್ಠಿ ಭಕ್ತಿ ಏಕವಚನ ಸ್ತ್ರೀಲಿಂಗ, ಏಕತಮಾಂ ಶಾಖಾಂ ಸ್ತ್ರೀಲಿಂಗ ದ್ವಿತೀಯ ಏಕ, ಶಾಖಾಮೃಗಪತಿ ಶಾಖಾಮೃಗ ಅಂತಾನೆ ಕಪಿಗಳಿಗೆ ಹೆಸರು. ಶಾಖಾಮೃಗಾಣಾಂ ಅಧಿಪತಿ ಮೃಗಪತಿ ಪುಲ್ಲಿಂಗ ಪ್ರಥಮ ಏಕ ಇಕಾರಾಂತ ಶನೈಹಿ ಅವ್ಯಯ ಆರುಹ್ಯ ಲೆಪ್ರತ್ಯಂತಮವ್ಯಯಂ ಸಂವೃತಃ ಕ್ತಪ್ರತ್ಯಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ ಪರ್ಣೈಹಿ ತೃತೀಯ ಬಹು ದದರ್ಶ ದೃಶ್ಯರ ಪ್ರೇಕ್ಷಣೆಯಲ್ಲಿಟ್ಟು ಪ್ರಥಮ ಏಕ ಸಹ ಪುಲ್ಲಿಂಗ ಪ್ರಥಮ ಏಕ ದಿಶಃ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಬಹುವಚನ ದಿಕ್ತಿಶೋ ದಿಶಃ ದಶ ಬಹುವಚನ ಅಂತ ಶಬ್ದ ನಿತ್ಯ ಬಹುವಚನ ಅಂತ ಶಬ್ದ ಪ್ರಥಮ ಏಕವಚನ 10 ದಿಕ್ಕುಗಳನ್ನು ದ್ವಿತೀಯ ಏಕವಚನ. ಸಹನವರು ಹೇಳಿ. ತತ್ರ ದೀನಾಮಿವಾದೀನಾಂ ಮಲಿನಾಮಿವ ಚಾಮಲಾಂ ಕೃಶಾಮಿವೋಪವಾಸೇನ ನ ಕೃಶಾಂ ಪ್ರಕೃತಿಶ್ರಿಯಾ. ತತ್ರ ದೀನಾಂ ಮಾರುತಿಯು ಆ ಮರದ ಮೇಲೇರಿ ದುಃಖದ ಸ್ಥಿತಿಯಲ್ಲಿ ಮೈಮರೆತಿದ್ದಂತಹ ದುಃಖ, ಯಾಕೆಂದರೆ ರಾಮನನ್ನ ಕಳೆದುಕೊಂಡು ದೂರದಲ್ಲಿ ಇರಬೇಕಾದ ಸ್ಥಿತಿ ಬಂದಾಗ ಆಕೆ ದುಃಖದಿಂದ ತನ್ನ
ವೇದನೆಯನ್ನು ಯಾರ ಹತ್ರ ಹೇಳ್ಕೊಳ್ಬೇಕು? ಯಾರ ಹತ್ರ ಹೇಳ್ಕೊಳ್ಳಿಕ್ಕಿಲ್ಲ. ಅದು 10 ತಿಂಗಳುಗಳ ಕಾಲ ನಿರಂತರ ರಾಕ್ಷಸಿಯರ ದುರ್ಬುದ್ಧಿಯ ಮಧ್ಯದಲ್ಲಿ ಹಾಗೆ ಬದುಕುವುದು ಅನ್ನೋದೇ ಒಂದು ದೊಡ್ಡ ಸಾಹಸ. ಅಂತಹ ಸಾಹಸದ ನಡುವೆ ಅವಳು ತನ್ನ ಶರೀರಕ್ಕೆ ಏನು ಘಾಸಿ ಮಾಡಿಕೊಳ್ಳದೆ ಉಳಿದಿದ್ದಾಳೆ ಅನ್ನೋದೇ ಒಂದು ದೊಡ್ಡ ಸಂಗತಿ. ಆ ರೀತಿ ಮುಖ್ಯ ಕಾರ್ಯ ಈಗ ಅವನಿಗೆ ಆ ಸೀತೆಯನ್ನು ಮಾತಾಡಿಸ್ಬೇಕು. ಅದಕ್ಕೆ ಬೇಕಿರುವಂತಹ ಕೆಲವು ಸಿದ್ಧತೆಗಳನ್ನ ಇಲ್ಲಿ ಮಾಡುವುದನ್ನ ಈ ಪದ್ಯದಲ್ಲಿ ಮುಂದೆ ಹೇಳುತ್ತಾರೆ. ದೀನಾಮ್ ಅಂದ್ರೆ ದುಃಖಿತಳಾದಂತಹ. ವಸ್ತುತಃ ಅವಳಿಗೆ ಹೇಳು ಶಯನ. ಹೌದು. ವಸ್ತುತಃ ಅವಳು ದುಃಖಿತಳೇನಲ್ಲ. ದೀನಾಮಿವ ಅದೀನಾಂ ದೀನಾಮಿವ. ವಸ್ತುತಃ ಅವಳು ಯಾರಿಗೂ ಬಗ್ಗೋಳಲ್ಲ, ಯಾರಿಗೂ ಸಿಕ್ಕೋಳು ಅಲ್ಲ. ಸ್ವತಃ ಅಂತಃಶಕ್ತಿಯಿಂದ ಗಟ್ಟಿಯವಳು. ಆದರೆ ಒಂದು ಪಾತ್ರವಾಗಿ ದುಃಖಿತಳು ಎನ್ನುವಂತೆ ಕೃಷಾಂ ತೆಳ್ಳಗಾಗಿದ್ದಾಳೆ ಉಪವಾಸೇನ. ಆದರೆ ಪ್ರಕೃತಿಶ್ರೀಯ ನ ಕೃಷಾಂ. ದೇಹದ ತೇಜಸ್ಸಿನ ದೃಷ್ಟಿಯಿಂದ ಅವಳು ಕೃಷಳಾಗಿಲ್ಲ. ಆದರೆ ಆಹಾರ ತೆಗೆದುಕೊಳ್ಳದೇ ಇರುವುದರಿಂದ ಒಂದು ಸಣ್ಣ ಬಡಕಲುತನ ಅಂತ ಅನ್ನೋದು ಅವಳನ್ನ ಆವರಿಸಿಕೊಂಡಿದೆ. ಅದು ಅಲ್ಲಿ ಅದೀನಾಂ ದೀನಾಮಿವ ಅನ್ನುವ ಮಾತಿನ ಮೂಲಕ ಅಲ್ಲಿ ಹೇಳಿದ್ದೇನು ಅಂದ್ರೆ, ವಸ್ತುತಃ ಅವಳು ದೀನಳಲ್ಲ. ಯಾಕೆಂದ್ರೆ ಅವಳಿಗೆ ದೈನ್ಯ ಬರೋದು ಸಾಧ್ಯವೇ ಇಲ್ಲ. ನ ಕೃಷಾಂ. ಸಹಜ ಕಾಂತಿಯಿಂದ ಪರಿಪೂರ್ಣಳಾದಂಥವಳನ್ನ, ಪ್ರಕೃತಿಯ ಶ್ರೀಯಿಂದ ಸಹಜವಾಗಿ ಕಾಂತಿಯಿಂದ ಕೂಡಿದವಳನ್ನ, ದರ್ಶನಕ್ಕೆ ಯೋಗ್ಯಳಾದವಳನ್ನ ಕಂಡ ಹನುಮಂತ ಕಂಡ. ತತ್ರ ದೀನಾಂ ಅದೀನಾಂ ದೀನಾಮಿವ ಅಮಲಾಂ ಮಲಿನಾಮಿವ ಅಕೃಷಾಂ ಕೃಷಾಮಿವ. ಆದರೆ ಕೃಷಾಂ ಉಪವಾಸೇನ ನ ಕೃಷಾಂ ಪ್ರಕೃತಿಶ್ರಿಯ ತಾಂ ದದರ್ಶ. ಅದು ದದರ್ಶ ಅನ್ನೋದಕ್ಕೆ ಹಿಂದಿನದಕ್ಕೆ ಅವೈಕ್ಷತ ಅಂತ ಅರ್ಥ ಮಾಡ್ಕೊಳ್ಬೇಕು. ನೋಡಿದ ಅನ್ನೋ ಅರ್ಥದಲ್ಲಿ ಅರ್ಥ ಅದು. ಅಥವಾ ಮುಂದೆ ಮತ್ತ ಶ್ಲೋಕದಲ್ಲಿ ಮಾಯಾ ಸೀತಾಮ ಅವೈಕ್ಷತ ಅಂತ ಮುಂದಿನ ಶ್ಲೋಕದಲ್ಲಿದೆ. ಅದನ್ನಿಟ್ಟುಕೊಂಡು ನೋಡಿದ ಅನ್ನೋ ಅರ್ಥದಲ್ಲಿ ಆ ಶಬ್ದ ಬಂದಿದೆ. ತತ್ರ ಶಿಂಶಪಾ ವೃಕ್ಷದ ಮೂಲದಲ್ಲಿ ಅಂತ ಅರ್ಥ. ತತ್ರ ಶಿಂಶಪಾ ವೃಕ್ಷ ಮೂಲೆ ದೀನಾಂ ಇವ ದುಃಖಿತಳಂತೆ ಇರುವ, ಅದೀನಾಂ ಸ್ವಭಾವತಃ ದುಃಖಿತಳಲ್ಲದ, ಮಲಿನಾಮಿವ ತುಂಬ ಕೊಳೆ ಆದಂತೆ ಇರುವಂತಹ ಶರೀರ ಉಳ್ಳವಳಾಗಿ, ಆದರೆ ವಸ್ತುತಃ ಅಮಲಾಂ ಎಂದು ಅವಳಲ್ಲಿ ಮಾಲಿನ್ಯ ಅನ್ನೋದು ಹತ್ರ ಸುಳಿಯುವುದೇ ಸಾಧ್ಯ ಇಲ್ಲ. ಇನ್ನು ಉಪವಾಸದ ವ್ಯಾಜದಿಂದ, ಉಪವಾಸೇನ ಕೃಷಾಂ ಇವ, ಉಪವಾಸ ಮಾಡಿದ್ರಿಂದಾಗಿ ಕೃಷಳಾದಂಥವಳ ಇದ್ರೂ ಕೂಡ ಪ್ರಕೃತಿ ಶ್ರೀಯ ನ ಕೃಷಾಂ, ಪ್ರಕೃತಿ ಶ್ರೀಯಿಂದ ಮಾಯಾ ಲಕ್ಷಣಗಳು ಅಂದ್ರೆ ಕಾಂತ್ಯ ಲಕ್ಷಣಗಳು ಆಕೆಯಲ್ಲಿ ತುಂಬಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ತತ್ರ ಅವ್ಯಯ ದೀನಾಂ ಅದೀನಾಂ ಸ್ತ್ರೀಲಿಂಗ ದ್ವಿತೀಯಾಭಕ್ತಿ ಏಕವಚನ, ಇವ ಅವ್ಯಯ. ಮಲಿನಾಂ ಅಮಲಾಂ ಎರಡು ಕೂಡ ಸ್ತ್ರೀಲಿಂಗ ದ್ವಿತೀಯಾಭಕ್ತಿ ಏಕವಚನ, ಇವ ಅವ್ಯಯ. ಚ ಅವ್ಯಯ. ಕೃಷಾಂ ದ್ವಿತೀಯಾಭಕ್ತಿ ಏಕವಚನ, ಇವ ಅವ್ಯಯ. ಉಪವಾಸೇನ ತೃತೀಯ ಏಕ, ನ ಕೃಷಾಂ ದ್ವಿತೀಯ ಏಕ. ಪ್ರಕೃತಿ ಶ್ರಿಯ ಪ್ರಕೃತೆ ಶ್ರೀ ಪ್ರಕೃತಿ ಶ್ರೀ ತಯಾ ಪ್ರಕೃತಿ ಶ್ರಿಯ, ಇದು ಕೂಡ ತೃತೀಯ ಭಕ್ತಿ ಏಕವಚನ. ಮುಂದಿನ ಶ್ಲೋಕ ಅಶ್ವಿನಿ ಅವರು ಹೇಳಿ. ಪುಲ್ಲ ಪದ್ಮ ಫಲಾಶಾಕ್ಷಿ ಚೈತನ್ಯ ಅವರು ಹೇಳಿ. ಫುಲ್ಲ ಪದ್ಮ ಫಲಾಶಾಕ್ಷಿ. ಫುಲ್ಲ ಪದ್ಮ ಫಲಾಶಾಕ್ಷಿ. ಫುಲ್ಲ ಪದ್ಮ ಫಲಾಶಾಕ್ಷಿ
पूर्णचन्द्रनिभाननां पूर्णचन्द्रनिभाननां निष्टप्तस्वर्णवर्णाङ्गीं निष्टप्तस्वर्णवर्णाङ्गीं साक्षात् सर्वाङ्गसुन्दरीं साक्षात् सर्वाङ्गसुन्दरीं ಆ ಸೀತೆಯನ್ನ ಕಂಡ ಅಂತ ಹೇಳಿದ್ರಲ್ವಾ, ಆ ಸೀತೆಯ ಲಕ್ಷಣವನ್ನ ಮತ್ತೆ ಹೇಳ್ತಾ ಇದ್ದಾರೆ. ಫುಲ್ಲ ಅಂದ್ರೆ ಅರಳಿದ, ಪದ್ಮ ಪಲಾಶಾಕ್ಷಿ, ಪಲಾಶ ಅಂದ್ರೆ ಪತ್ರ, ಅರಳಿದ ಪದ್ಮದ ಪತ್ರದಂತೆ ಕಣ್ಣುಗಳನ್ನ ಹೊಂದಿದವಳು. ಪೂರ್ಣಚಂದ್ರ ನಿಭಾನನ, ಪೂರ್ಣವಾದ ಚಂದಿರ ಸ್ವಲ್ಪವೂ ಇನ್ನು ಕಲೆಗಳು ತುಂಬಲಿಕ್ಕೆ ಬಾಕಿ ಇದೆ ಅನ್ನೋ ಸ್ಥಿತಿಯಲ್ಲಿ ಇಲ್ಲದೆ ಇದ್ರೆ ಪೂರ್ಣಚಂದ್ರ ಅಂತ ಹೇಳುವುದು. ಹುಣ್ಣಿಮೆಯ ಚಂದಿರನಂದದ ಮೋರೆಯನ್ನ ಹೊಂದಿದವಳು. ನಿಷ್ಟಪ್ತ ಸ್ವರ್ಣ ವರ್ಣಾಂಗಿ, ಚೆನ್ನಾಗಿ ಪುಟಕ್ಕೆಟ್ಟ ಪಾಕದಂತ ಅಪರಂಜಿಯಂತ ಚಂದದ ಚಿನ್ನದ ಬಣ್ಣದಿಂದ ತುಂಬಿದ ಮೈಯವಳಾಗಿ ಸಾಕ್ಷಾತ್ ಸರ್ವಾಂಗ ಸುಂದರಿ. ಹೇಳುವುದೇನು, ಎಲ್ಲ ಇಂದ್ರಿಯಗಳಿಂದಲೂ ಎಲ್ಲ ಅಂಗಗಳಿಂದಲೂ ಕೂಡ ಸೌಂದರ್ಯವನ್ನ ತುಳುಕಿ ತುಂಬಿಸಿಕೊಂಡ ಶರೀರವುಳ್ಳವಳು. ಅವಳನ್ನ ಅವೈಕ್ಷತ ಅಂತ ಮತ್ತೆ ಮುಂದಿನ ಶ್ಲೋಕದಲ್ಲಿದೆ, ಅಂಥವಳನ್ನ ಕಂಡ. ಫುಲ್ಲಂ ಪದ್ಮಂ ಫುಲ್ಲಪದ್ಮಂ ಫುಲ್ಲಪದ್ಮಸ್ಯ ಪಲಾಶಃ ಫುಲ್ಲಪದ್ಮಪಲಾಶಃ ಫುಲ್ಲಪದ್ಮಪಲಾಶಂ ಪಲಾಶವತ್ ಅಕ್ಷಿಣಿ ಯಸ್ಯಾಹ ಸಾ ಫುಲ್ಲಪದ್ಮಪದ್ಮ ಪಲಾಶಾಕ್ಷಿ. ಸ್ತ್ರೀಲಿಂಗ ದ್ವಿತೀಯ ವ್ಯಕ್ತಿ ಏಕವಚನ ತಾಂ ಪಲಾಶಾಕ್ಷೀಂ. ಪೂರ್ಣಚಂದ್ರ ನಿಭಾನನ, ಪೂರ್ಣಃ ಚಂದ್ರಃ ಪೂರ್ಣಚಂದ್ರಃ, ಪೂರ್ಣಚಂದ್ರಸ್ಯ ನಿಭಃ ಪೂರ್ಣಚಂದ್ರಸ್ಯ ನಿಭಂ ಆನನಂ ಯಸ್ಯಾಹ ಸಾ ಪೂರ್ಣಚಂದ್ರ ನಿಭಾನನ ತಾಂ. ನಿಷ್ಟಪ್ತ ಸ್ವರ್ಣವರ್ಣಾಂಗೀಂ, ನಿಷ್ಟಪ್ತಂ ಸ್ವರ್ಣಂ ನಿಷ್ಟಪ್ತ ಸ್ವರ್ಣಂ, ನಿಷ್ಟಪ್ತ ಸ್ವರ್ಣಸ್ಯ ವರ್ಣಂ ವರ್ಣಃ ಇವ ವರ್ಣಃ ಯಸ್ಯ ತತ್ ನಿಷ್ಟಪ್ತ ಸ್ವರ್ಣ ವರ್ಣಃ ವರ್ಣಂ ವರ್ಣಂ ಶರೀರಂ ಯಸ್ಯಾಹ ಸಾ ನಿಷ್ಟಪ್ತ ಸ್ವರ್ಣ ವರ್ಣಂ ಅಂಗಂ ಯಸ್ಯಾಹ ಸಾ ನಿಷ್ಟಪ್ತ ಸ್ವರ್ಣ ವರ್ಣಾಂಗೀ ತಾಂ ವರ್ಣಾಂಗೀಂ. ಸಾಕ್ಷಾತ್ ಅವ್ಯಯ ಸರ್ವಾಂಗ ಸುಂದರಿ. ಸರ್ವಾಣಿ ಚ ಅಂಗಾನಿ ಸರ್ವಾಂಗಾನಿ ಸರ್ವಾಂಗೈಃ ಸುಂದರಿ ಸರ್ವಾಂಗ ಸುಂದರಿ ತಾಂ ಸರ್ವಾಂಗ ಸುಂದರಿ. 4 ವಿಶೇಷಣಗಳೇ, ಎಲ್ಲವೂ ಕೂಡ ಅವಳ ಸೌಂದರ್ಯಕ್ಕೆ ಪರಿಚಯವನ್ನು ಕೊಡುವಂತಹ ಶಬ್ದಗಳು. ಭೂಷಣ್ ಅವರು ಹೇಳಿ. ಆಲಂಬಿನೀಂ ಕೇಶವೇಣೀಂ ಆಲಂಬಿನೀಂ ಕೇಶವೇಣೀಂ ಆಲಂಬಿನೀಂ ಕೇಶವೇಣೀಂ ಕೃತ್ವಾ ಜಗನಮಂಡಲೇ ಕೃತ್ವಾ ಜಗನಮಂಡಲೇ ಕೃತ್ವಾ ಜಗನಮಂಡಲೇ ಎಲ್ಲಾಯ್ತು. ಅವನೀಪೃಷ್ಟೇ ಆಸೀನಾಂ ಅವನೀಪೃಷ್ಟೇ ಸಂತತಸ್ರಾಂಬು ಸಂತತಿಂ ನಮ್ ಹೇಳುತ್ತೆ ಕೇಳಿಲ್ಲ. ಸಂತತಾಸ್ರಾಂಬು ಸಂತತಿಂ ಸಂತತಾಂ ಸ್ರಾಮು ಸಂತತಿಂ. ಆಲಂಬಿನೀಂ ಕೇಶವೇಣೀಂ, ದೀರ್ಘವಾದ ಉದ್ದನೆಯ ಜಡೆಯನ್ನು ಹೊಂದಿದವಳು. ಆಲಂಬಿನೀಂ ಕೇಶವೇಣೀಂ, ಲಂಬವಾದ ಉದ್ದವಾದ ಕೇಶ ರಾಶಿಯನ್ನು ಹೊಂದಿದವಳು. ಜಘನಮಂಡಲೇ ಕೃತ್ವ, ಅದು ಬೆನ್ನಿನ ಕೆಳಭಾಗದ ತನಕವೂ ಕೂಡ ಅದು ಜೋತಾಡ್ತಾ ಇತ್ತು, ಅಷ್ಟು ಉದ್ದವಾದ ಜಡೆ. ಜಘನಮಂಡಲೇ ಆಲಂಬಿನೀಂ ಕೇಶವೇಣೀಂ ಕೃತ್ವ ಆಸೀನಂ, ಕೂತಿದ್ದಾಳೆ. ಎಲ್ಲಿ? ಅವನಿ ಪೃಷ್ಠೆ. ಅವನಿ ಅಂತಂದ್ರೆ ಭೂಮಿಯ ಅಂದ್ರೆ ಬೇರೆ ಎಲ್ಲೋ ಅವಳಿಗೆ ಒಂದು ಕಾಟ್ ಹಾಕಿ ಕೊಟ್ಟಿಲ್ಲ. ಅವನಿ ಪೃಷ್ಠದಲ್ಲಿ,
ನೆಲದಲ್ಲಿ ಕೂತಿದ್ದಾಳೆ. ಸಂತತ ಸಂತತ ಅಸ್ರಾಂಬು ಸಂತತಿಂ. ಆಸ್ರ ಅಂದ್ರೆ ಕಣ್ಣೀರು. ಸಂತತಾಸ್ರಾಂಬು ಸಂತತಿಂ, ನಿರಂತರ ಕಣ್ಣಲ್ಲಿ ಬಿಡದೆ ನೀರು ಹರಿತಾನೇ ಇದೆ ಅನ್ನುವ ಸ್ಥಿತಿಯಲ್ಲಿರುವಂತಹ ಸೀತೆಯನ್ನ ನೆಲದಲ್ಲಿ ಕುಳಿತಿರುವಂತೆ ತನ್ನ ಜಡೆಯನ್ನ ತೊಡೆಯ ಕೆಳಭಾಗದ ತನಕವೂ ಕೂಡ ಇಳಿಸಿಕೊಂಡಿರುವ ಸ್ಥಿತಿಯಲ್ಲಿರುವ ಸೀತೆಯನ್ನ ಹನುಮಂತ ಕಂಡ. ಆಲಂಬಿನಿ ಆಸಮಂತಾತ್ ಲಂಬಿನಿ ಆಲಂಬಿನಿ ತಾಂ ಕೇಶಾನಾಂ ವೇಣಿ ಕೇಶವೇಣಿ ಸ್ತ್ರೀಲಿಂಗ ದ್ವಿತೀಯ ಏಕ ಜಘನಸ್ಯ ಮಂಡಲಂ ಜಘನಮಂಡಲಂ ಸಪ್ತಮಿ ಏಕ ಜಘನಮಂಡಲೆ ಆಸೀನಾಂ ಸ್ತ್ರೀಲಿಂಗ ಪ್ರಥಮ ದ್ವಿತೀಯ ಏಕ ಅವನ್ಯಾಹ ಪೃಷ್ಠಃ ಅವನ್ಯಾಹ ಪೃಷ್ಠಂ ಅವನಿ ಪೃಷ್ಠಂ ತಸ್ಮಿನ್ ಅವನಿ ಪೃಷ್ಠೆ ಸಂತತಾಸ್ರಾಂಬು ಸಂತತಿಂ ಸಂತತಾನಿ ಅಸ್ರಾಣಿ ಆಸ್ರಾಣಿ ಸಂತತಾಸ್ರಾಣಿ ಸಂತತಾಸ್ರಾಣಿ ಅಂಬೂನಿ ಸಂತತಾಸ್ರಾಂಬು ಅಂಬೂನಿ ಅಂಬೂನಾಂ ಸಂತತಿಃ ಅಂಬು ಸಂತತಿಃ ಅಂಬೂನಾಂ ಸಂತತಿಃ ಯಸ್ಯಾಹ ಸಾ, ಯಾರ ಕಣ್ಣಲ್ಲಿ ನಿರಂತರ ಅಶ್ರುಧಾರೆ ಹರಿತಾ ಇದೆಯೋ ಅವಳು. ಸಂತತಿಂ ದ್ವಿತೀಯ ಭಕ್ತಿ ಏಕವಚನ. ಮುಂದಿನ ಶ್ಲೋಕ ದೀಪ ಅವ್ರು ಹೇಳಿ. ಹಂತೈಕವಸನಾಂ ಕೈಶ್ಚಿತ್ ಹಂತೈಕವಸನಾಂ ಕೈಶ್ಚಿತ್ ಮುಂದಿನ ಶ್ಲೋಕ 48. ಚೈತನ್ಯ ಅವ್ರು ಹೇಳಿ. ಕೇಳಿಸ್ತಿದ್ಯಾ? ಸರ್ ಹೇಳಿ. ಹಂತೈಕವಸನಾಂ ಕೈಶ್ಚಿತ್ ಭೂಷಿತಾಂ ಭೂಷಣೈರಪಿ ಮಾರುತಿ ಶಂಶಪಾ ಮೂಲೆ ಮಾಯಾಸೀತಾಮವೈಕ್ಷತ. ಏಕವಸನಾಂ ಒಂದೇ ಬಟ್ಟೆಯನ್ನ ಕೆಳಗಿನಿಂದ ಮೇಲಿನ ತನಕ ಹುಟ್ಟಿದ್ದಾಳೆ. ಭೂಷಣೈರಪಿ ಭೂಷಿತಾಂ, ಅನೇಕ ರಾಕ್ಷಸಿಯರು ಭೂಷಣಾನಿ ಭೂಷಣೈರಪಿ ಭೂಷಿತಾಂ, ಕೆಲವು ಆಭರಣಗಳು ಮೈಮೇಲಿದೆ. ಕೈಶ್ಚಿತ್ ಭೂಷಣೈಃ ಭೂಷಿತಾಂ ಶಿಂಶಪ ಮೂಲೆ, ಶಿಂಶಪ ಅನ್ನುವ ಮರದ ಬುಡದಲ್ಲಿ ಮಾಯಾ ಸೀತಾಂ ಮಾರುತಿ ಅವೈಕ್ಷತ, ಮಾಯಾ ಸೀತೆಯನ್ನ ಸ್ಪಷ್ಟವಾಗಿ ಹೇಳಿಬಿಟ್ರು ಅವರು. ಮಾಯಾ ಸೀತೆಯನ್ನ ಶಿಂಶಪ ವೃಕ್ಷದ ಬುಡದಲ್ಲಿ ಮಾರುತಿ ಕಂಡ. ಮಾರುತಿಗೆ ಗೊತ್ತಿದೆ ಇದು ಮಾಯಾ ಸೀತಾ ಅಂತ. ರಾಮನಿಗೆ, ಸೀತೆಗೆ, ಹನುಮಂತನಿಗೆ 3 ಜನಕ್ಕೆ ಮಾತ್ರ ಈ ಸಂಗತಿ ಗೊತ್ತಿದೆ. ಈಗ ನಮ್ಗೆ ಗೊತ್ತಾಗ್ತಿದೆ. ಆ ಕಾಲದಲ್ಲಿ ಲಕ್ಷ್ಮಣನಿಗೂ ಗೊತ್ತಿರಲಿಲ್ಲ, ಉಳಿದಂತಹ ವಿಭೀಷಣನಿಗೆ ಮೊದಲಾದವರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಆ 3 ಜನರಿಗೆ ಬಿಟ್ಟರೆ ಉಳಿದವರೆಲ್ಲರೂ ಕೂಡ ರಾಮನ ಸೀತೆಯ ಬಾಂಧವ್ಯದ ಕುರಿತಾಗಿಯೇ ಆಲೋಚಿಸ್ತಾ ಅದಕ್ಕೆ ಶ್ರಮಪಟ್ಟು ಕೆಲಸ ಮಾಡಿದರು. ಉಳಿದವರೆಲ್ಲರೂ ಕೂಡ ಈ ರೀತಿ ತುಂಬ ತೊಡಗಿದ್ದು ಈ ಎಚ್ಚರ ಇದ್ದದ್ರಿಂದ. ಹಂತ ಅದು ತರ ದುಃಖ. ಏಕವಸನ, ಏಕಂ ವಸನಂ ಯಸ್ಯಾಹ ಸಾ ಏಕವಸನ. ಕೈಶ್ಚಿತ್ ಅವ್ಯಯ, ಭೂಷಿತಾಂ ದ್ವಿತೀಯ ಏಕ, ಭೂಷಣೈಃ ತೃತೀಯ ಬಹು, ಅಪಿ ಅವ್ಯಯ. ಮಾರುತಿ ಪುಲ್ಲಿಂಗ ಪ್ರಥಮ ಏಕ, ಶಿಂಶಪಾಯಾಹ ಮೂಲಂ ಶಿಂಶಪಾ ಮೂಲಂ ತಸ್ಮಿನ್ ಶಿಂಶಪಾ ಮೂಲೆ ಸಪ್ತಮಿ ಏಕ. ಮಾಯಾ ಸೀತಾಂ ಅಂದ್ರೆ ಮಾಯಾ ರೂಪದ ಸೀತೆ ಅಂತ ಅರ್ಥ. ದ್ವಿತೀಯ ಭಕ್ತಿ ಏಕವಚನ. ಅವೈಕ್ಷತ ಈಕ್ಷರು ದರ್ಶನೆ. ಲಂಗ್ ಪ್ರಥಮ ಏಕ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಭಾಗವತ ಅದಲ್ಲ ಸರ್? ಇದೆ. ಸರಿ ಸರ್.